ಬಟ್ ಅವತ್ತು ಸಂಡೇ ಒಂದಿನ ಹೋಗಿ ನಾವು ಧೈರ್ಯ ಮಾಡಿ ಏನು ಮಾಡಿದ್ನಪ್ಪ ಅಂದ್ರೆ ಏನೂ ಮಾಡಿಲ್ಲ, ಜಸ್ಟ್ ಕೈ ಮ್ಯಾಗ ಹೋಗಿ ಐ ಲವ್ ಯು ಅಂತ ಬರೋದೆ ಹೌದಲ್ಲ. ಆಕಿನೂ ಅವಾಗ ಐ ಲವ್ ಯು ಟು ಅಂತೇಳಿ ರೆಸ್ಪಾನ್ಸ್ ಮಾಡಿದ್ಲು. ಅದಾದ್ಮೇಲೆ ಲವ್ ಸ್ಟಾರ್ಟ್ ಆಯ್ತ್ರಿ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಕೂಲ್ ಲವ್ ಸ್ಟೋರಿ. ನಾವು 4-5 ಲವ್ ಮ್ಯಾರೇಜ್ ಮಾಡೀನ್ರಿ ನಾನು. ನನ್ನ ತಲೆಯಾಗೇನ ನನ್ನ ಹೆಲ್ಪಿಗೆ ಯಾರು ಬರ್ತಾರಲ್ಲ ಅಂತೇಳಿ. ಬಟ್ ಲಾಸ್ಟ್ ಸಿಚುವೇಶನ್ ಅಲ್ಲಿ ನಾವು ಇನ್ನೇನು ಹೋಗಕ್ ರೆಡಿ ಆದಾಗ ಯಾವ ಫ್ರೆಂಡು ಬರ್ಲಿಲ್ಲ. ನಿಮ್ಗೆ ಗಂಡ ಎಷ್ಟು ದುಡಿಬೇಕಂದ್ರೆ 1 ಲಕ್ಷ ದುಡಿಬೇಕು 2 ಲಕ್ಷ ದುಡಿಬೇಕು ಅನ್ನುವಂಥ ಕಾಲ ಐತಿ. ಬಟ್ ಆಗ ನನ್ನ ಪರಿಸ್ಥಿತಿ ಹೆಂಗಿತ್ತಂದ್ರೆ ರೀ, ನನಗೆ ಮಾಡಕ್ಕೆ ಕೆಲಸನೂ ಇದ್ದಿದ್ದಿಲ್ಲ. ಅವು ಸಕ್ಸಸ್ ಆದ ಒಂದು 2-3 ತಿಂಗಳಿಗೆ ಅಂದ್ರೆ ನಮ್ದು ಹೈಸ್ಕೂಲ್ ಒಳಗೆ ಟ್ರಿಪ್ ತೆಗೆದಿದ್ರಿ, ಆಲ್ ಕರ್ನಾಟಕ ಟ್ರಿಪ್ಗೆ. ಆಗ ಟ್ರಿಪ್ಪಿಗೆ ಹೋಗ್ಬೇಕಂದ್ರೂ ನನ್ನ ಹತ್ರ ರೊಕ್ಕ ಇರಲಿಲ್ಲ. ಅವಾಗ ಈಗಿನಾಗ ರೊಕ್ಕ ಕೊಟ್ಟು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ಲು. ಅವಾಗ 1 ವರ್ಷ ಅಂತೂ ಭಾರಿ ಚಂದ ಇತ್ತು ಜೀವನ. ನಮಸ್ಕಾರ ಶ್ರೀದೇವಿ. ನಮಸ್ತೆ. ನಮಸ್ಕಾರ ನವೀನ್. ನಮಸ್ಕಾರ. ರೇಡಿಯೋ ಸಿಟಿ ಸ್ಟುಡಿಯೋಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ನಾ ತುಂಬ ಚೆನ್ನಾಗಿದ್ದೀನಿ. ಓಕೆ, ಈಗ ಫಸ್ಟು ಶ್ರೀದೇವಿನ ನವೀನು ಯಾವಾಗ ನೋಡಿದ್ದು? ನಿಮ್ಮ ಲವ್ ಸ್ಟೋರಿ ಯಾವತ್ತು ಶುರು ಆಯಿತು? ಆ ಕಂಪ್ಲೀಟ್ ಕತೆ ಹೇಳಿ. ನಮ್ದು ಸ್ಟಾರ್ಟ್ ಆಗಿದ್ದು 2009-10 ಆಗ ನಾ 10th ಇದ್ದರೆ ಈಕೆ 9th ಇದ್ಲು. ನಮ್ಮ ಊರು ಬಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕೈಗಡಿ ಅಂತ ಹೇಳ್ರಿ ಅಪ್ಪಾರೂರು. ಆಮೇಲೆ ಅಮ್ಮಾರೂರು ಬಂದು ಅದು ರಾಮದುರ್ಗ ತಾಲೂಕು ಚಂದ್ರಗಿ ಅಮ್ಮಾರೂರೇ. ಹೈಸ್ಕೂಲ್ಕಂತೇಳಿ ನಾನು ಅತ್ತಿನೊಳಗಿದ್ದೆ. ಆ ಟೈಮ್ದೊಳಗೆ ಪ್ರತಿ ವರ್ಷ ಚಟ್ಟಿ ಅಮಾಸಿಗೆ ನಮ್ಮ ಊರದಿಂದ ಎಲ್ಲರೂ ದೇವ್ರಿಗೆ ಹೋಗೋರ್ರಿ ಗುಡ್ಡಾಪುರ ದಾನಮ್ಮನ ಜಾತ್ರೆ ಒಳಗೆ. ಆ ಚಟ್ಟಿ ಅಮಾಸಿ ದಿನ ನಂದು ಈಕಿದ ಲವ್ ಸ್ಟಾರ್ಟ್ ಆಗೈತೆ ರೀ. ಅದು ಆಕ್ಚುಲಿ ಲವ್ ಸ್ಟಾರ್ಟ್ ಆಗಿರೋದು ದೇವಸ್ಥಾನದಲ್ಲಿ. ಅದು ಗುಡ್ಡಾಪುರ ದಾನಮ್ಮ ದೇವಿದಾಗ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಒಂದು 50 ಕಿಲೋಮೀಟರ್ ಪಾದಯಾತ್ರೆ ಇರುತ್ತಾರದ. ಪಾದಯಾತ್ರೆ ಹೋಗೋ ಟೈಮ್ದಾಗ ಸ್ಟಾರ್ಟ್ ಆಗಿದ್ರು ನಮ್ದು. ಪ್ರತಿ ವರ್ಷ ನಮ್ಮ ಊರಿಂದ ಹೋಗ್ತಾರ್ರಿ, ತುಂಬಾ ಜನ ಹೋಗ್ತಾರ. ಯಾರು ಫಸ್ಟ್ ನೋಡಿದ್ದು? ಯಾರು ಮಾತಾಡಿದ್ದು? ಏನ್ ಮಾತಾಡಿದ್ರಿ? ಫಸ್ಟ್ ಮಾತಾಡಿದನಕ್ಕೆ ಏನೈತ್ರಿ, ನಮ್ಮ ತಮ್ಮನ ಕ್ಲಾಸ್ಮೇಟ್ ರೀ. ನಮ್ಮ ತಮ್ಮನ ಈಕಿನ ಇಬ್ರು ಫ್ರೆಂಡು. ಒಂದೇ ಏರಿಯಾ ರೀ, ಒಂದೇ ಊರು, ಅಪೋಸಿಟ್ ಮನಿ ನಮ್ದು. ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಒಂದೇ ಊರು, ಒಂದೇ ಕಾಲೇಜು, ಒಂದೇ ಸ್ಕೂಲು, ಅದು ಒಂದೇ ಏರಿಯಾ. ಹಿಂಗಾಗಿ ಸ್ಟಾರ್ಟ್ ಆಗೈತ್ರ. ನಿಮ್ ಪ್ರೀತಿಗೆ ಅಂದ್ರೆ ಶುರು ಆದ ತಕ್ಷಣ ಯಾರು ಅದೇ ಫಸ್ಟ್ ಪ್ರಪೋಸ್ ಮಾಡಿದ್ದು? ಯಾರು, ನೀವ ಅವರ? ಯಾರು ಹೇಳಿದ್ದು? ಪ್ರಪೋಸ್ ಮಾಡಿ ನಾನು ರೀ ಫಸ್ಟ್ ಅವರೇ. ಯಾವಾಗ? ಏನ್ ನಡೀತು? ಫಸ್ಟ್ ನೋಡ್ರಿ, ಯಾವಾಗ ಈಕಿ ನೋಡ್ಕೊಂತ ಇದ್ದಾರ ನಾನು. ಬಾದ್ರ ಅಷ್ಟೊಂದು ಮಾತಾಡ್ಕೊತಿ ಅದು ಏನು ಇದ್ದಿದ್ದಿಲ್ಲ. ಆಮೇಲೆ ನಮ್ಮ ತಮ್ಮ ಬಂದಿಂದ ಈಕಿದು ನಮ್ದು ಎಲ್ಲ ಫುಲ್ ಪರಿಚಯ ಆಯ್ತು. ಆಮೇಲೆ ಲವ್ ಅಂತ ಏನು ಇರಲಿಲ್ಲ ಆಕಿ ಮ್ಯಾಗ ನನಗೆ. ಬಟ್ ಅದು ಹೆಂಗಿತ್ರಪ್ಪ, ನಮ್ಮ ಏರಿಯಾ ಭಾರಿ ಅಂದ್ರೆ ಭಾರಿ ಒಂದು ಟೈಪ್ ಬೆಂಗಳೂರಾಗ MG ರೋಡ್ ಇದ್ದಂಗೆ ನಮ್ಮ ಏರಿಯಾ ಅಂದ್ರೆ. ಯಾಕಂದ್ರೆ ಹುಡುಗಿಯಾರು ಬಾಳ್ರಿ ಇಲ್ಲಿ. ಆಮೇಲೆ ನಾವು ಆ ಟೈಮ್ದಾಗ ಹಾಸ್ಟೆಲ್ಕಿದ್ದಿರಾಗ, ಹಾಸ್ಟೆಲ್ಕಿದ್ದಾಗ ಏನಾಗೋದ್ರಿ, ಬೆಳಿಗ್ಗೆ ಸಾಯಂಕಾಲ ಇದು ನಾವಿದ್ದ ಏರಿಯಾದಾಗ ಹೆಂಗಂದ್ರೆ ಫುಲ್ ಇರೋರು ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಬರೋರು. ಹಿಂಗಾಗಿ ಏನೈತೆ, ನಾವು ಇವ್ರನ್ನೆಲ್ಲ ನೋಡಿಸೋಮಂದಂತೆ ಓಡಾಡ್ತಿದ್ದಿದ್ವಾಗ. ಅದ್ರ ಮುಂದೆ ನಮ್ಮ ತಮ್ಮದು ಬಂದ್ಮೇಲೆ ಏನಾಯ್ತು, ನಾವು ಇವ್ರ ಮನೆಗೆ ಹೋಗೋದಕ್ಕೆ ನಮ್ಮ ಮನೆಗೆ ಬರೋದು ಆ ಥರ ಹಂಗೆ ಹೊಂಟಿತ್ರಿ ಅದು. ಆಮೇಲೆ ನಾಕಿನ ಲವ್ ಮಾಡಬೇಕು, ಪ್ರಪೋಸ್ ಮಾಡ್ಬೇಕು ಅಂತ ಆ ಉದ್ದೇಶ ಅಂತ ಇಟ್ಕೊಂಡಾಗ ಲವ್ ಮಾಡಿದ್ದಿಲ್ಲ ರೀ ನಾವು. ಸುಮ್ಮನೆ ಏನೋ ಅಂದ್ರೆ ಅವಾಗ ಅಷ್ಟು ನಾನು 10th ಏನೋ ಇದ್ದೆ ರೀ ಆಗ. ಅದೊಂದೇನೋ ಅಟ್ರಾಕ್ಷನ್ ಅನ್ಕೋತೇನೆ ರೀ ಆ ಟೈಮ್ದಾಗ. ಅಟ್ರಾಕ್ಷನ್ ಹೋಗಿ ಅದು ಅದು ಸಕ್ಸಸ್ ಆಗುತ್ತೋ ಬಿಡುತ್ತೋ ಅಂತ ಗೊತ್ತಿರಲಿಲ್ಲ ರೀ. ಜಸ್ಟ್ ಏನೋ ನೆನಪೈತ್ರಿ ಈಗ ನನಗೆ. ಸಂಡೇ ಇತ್ತು ರೀ, ಅವತ್ತು ರವಿವಾರ ಸ್ಕೂಲ್ ಸೂಟಿ ಇತ್ತು. ಮನೆಯಾಗಿದ್ಲಿಕ್ಕೆ ನಿನಗೊಂದು ಏನೋ ಹೇಳ್ಬೇಕು ಅಂತ ಯಾವಾಗೋ ಕಾಡವ್ರೇಕಿನ. ಬಟ್ ಅವತ್ತು ಸಂಡೇ ಒಂದಿನ ಹೋಗಿ ನಾವು ಧೈರ್ಯ ಮಾಡಿ ಏನು ಮಾಡಿದ್ನಪ್ಪ ಅಂದ್ರೆ ಏನೂ ಮಾಡಿಲ್ಲ ರೀ, ಜಸ್ಟ್ ಕೈ ಮ್ಯಾಗ ಹೋಗಿ ಐ ಲವ್ ಯು ಅಂತ ಬರೋದೆ ಹೌದಲ್ಲ. ಆಕಿನೂ ಅವಾಗ ಐ ಲವ್ ಯು ಟು ಅಂತೇಳಿ ರೆಸ್ಪಾನ್ಸ್ ಮಾಡಿದ್ಲು. ಅದಾದ್ಮೇಲೆ ಲವ್ ಸ್ಟಾರ್ಟ್ ಆಯ್ತ್ರಿ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಕೂಲ್ ಲವ್ ಸ್ಟೋರಿ ಸ್ಟಾರ್ಟ್ ಆತಂದ್ರೆ ಹೆಂಗೈತ್ರಿ, ಸ್ಟಾರ್ಟಿಂಗ್ದಾಗ ಅದ ಹೇಳಿದ್ನಲ್ಲ, ಲವ್ ಅಂತೇನು ಇರಲಿಲ್ಲ. ಅದು ಒಂಥರ ಅಟ್ರಾಕ್ಷನ್ ಥರ ಐತ್ರಿ ಅಷ್ಟೇ. ಸುಮ್ಮಿಕಿ ನೋಡ್ಬೇಕು, ಮಾತಾಡಿಸ್ಬೇಕು, ಆ ಥರದ್ದು ಇದ್ದಿದ್ದು ಇವಾಗ ಇಲ್ಲಿ ಬಂದು ನಿಂತೈತ್ರಿ. ಅವಾಗ ಫಸ್ಟು ಗೊತ್ತಾದಾಗ 2 ಮನೆಗಳಲ್ಲಿ ಯಾರು ತಿಳಿಸಿದ್ರು? ನಿಮ್ಮಲ್ಲಿ ಯಾರು ತಿಳಿಸಿದ್ರು? ಅವ್ರ ಮೇಲೆ ಯಾರು ತಿಳಿಸಿದ್ರು? ಏನಾಯ್ತು ಅವಾಗ? ಇಲ್ಲ, ನಮ್ಮ ಮನ್ಯಾಗಂತರೂ ಅಮ್ಮಗೆ ಗೊತ್ತಿತ್ತು, ತಮ್ಮಗೂ ಗೊತ್ತಿತ್ತು. ಆಮೇಲೆ ಇವ್ರ ಮನ್ಯಾಗ ಏನೈತ್ರಿ ಯಾರಿಗೂ ಗೊತ್ತಿದ್ದಿಲ್ರಿ ಅದು. ನಮ್ಮ ಅಪೋಸಿಟ್ ಮನೆಯವ್ರು ಏನೈತ್ರಿ, ಇವ್ರ ಅಪ್ಪ ಅಮ್ಮಗೆ ಹೇಳಿದ್ರಿ ಹಿಂಗೆ ಮಾಡತ್ತಾಗ ನಿಮ್ಮ ಹುಡುಗಿ ಅಂತೇಳಿ. ಬಟ್ ಅವ್ರ ಮನ್ಯಾಗ ಗೊತ್ತಿರಲಿಲ್ಲ ಅದಕ್ಕಿಂತ ಯಾವಾಗ ರೀ 10th 1 ವರ್ಷ ಅಂತ ಗೊತ್ತೇ ಇರಲಿಲ್ಲ ಅವ್ರ ಮನ್ಯಾಗ. ಬಟ್ ನಮ್ಮ ಮನ್ಯಾಗೆಲ್ಲ ಗೊತ್ತೈತ್ರಿ ಅವ್ರು. ಆಮೇಲೆ ನಾನು ಕಾಲೇಜ್ಗೆ ಹೋಗಿ ಸ್ಟಾರ್ಟ್ ಮಾಡಿದಾಗ ಲವ್ ಸ್ಟೋರಿ ಗೊತ್ತಾಯ್ತು ಮನೇಲಿ. ಅವ್ರ ಮನೆ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರ ಅಮ್ಮ ಸಪೋರ್ಟ್ ಇದ್ರು. ಆಕ್ಚುಲಿ ನಮ್ಮ ಅತ್ತೆನ ತುಂಬಾ ಸಪೋರ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ನಮ್ಗೆ ಆಗಿನ ಕಾಲದಾಗ ಈ ತರ ಫೋನು ಇದೆಲ್ಲ ಇರ್ತಿಲ್ಲ. ಆಕ್ಚುಲಿ ಲವ್ ಲೆಟರ್ ಬರ್ತಿದ್ವಿ. ಸೊ ಸೆಂಟ್ರಲ್ ನಮ್ಗೆ ಹೆಚ್ಚು ಸಹಾಯ ಮಾಡಿದ್ದು ನನ್ನ ಮೈದ್ನ ಅರುಣ. ಸೊ ಎಲ್ರಿಗೂ ಗೊತ್ತೆ, ಆಕ್ಚುಲಿ ನಾವು ಫ್ರೆಂಡ್ಸ್ ಇಬ್ರು. ಹಾಗಾಗಿ ನಾನು ಈ ಕಡೆಯಿಂದ ಪತ್ರ ಬರೆಯೋದು, ಆ ಕಡೆಯಿಂದ ಆನ್ಸರ್ ಬರೋದು, ಆ ಕಡೆ ಪತ್ರ ಬರೆಯೋರು, ನಾನು ಈ ಕಡೆಯಿಂದ ಆನ್ಸರ್ ಮಾಡ್ತಾ ಇದ್ದೆ. ಸೊ ಆಕ್ಚುಲಿ ಇದೇ ಹಳೆ ಕಾಲದ ಲವ್ ಸ್ಟೋರಿ ಇತ್ತು. ಆಮೇಲೆ ಮನೇಲಿ ಗೊತ್ತಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಆಕ್ಚುಲಿ ದೊಡ್ಡ ಮನ್ತನ.
ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 3 ವರ್ಷ ಗ್ಯಾಪ್ ಕೂಡ ಆಯ್ತು. ಒಬ್ರಿಗೊಬ್ರು ಮಾತಾಡಂಗಿಲ್ಲ, ಫೋನ್ ಮಾಡಂಗಿಲ್ಲ. ನಾ 10th ರೀಕ್ 9th ಇದ್ಲ ಅವಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ಭಾಳ ಗಂಭೀರ ಇತ್ತು ರೀ ನಮ್ದು. ಈಗೇನೋ ಒಂದು ಲೆಕ್ಕಕ್ಕೆ ಓಕೆ ಅವಾಗ ಹಂಗೆ ಇದ್ದಿದ್ದಿಲ್ಲ. ನಮ್ದು ಲವ್ ಸಕ್ಸಸ್ ಆದ ಒಂದು 2-3 ತಿಂಗಳಿಗೆ ಅಂದ್ರೆ ನಮ್ದು ಹೈಸ್ಕೂಲ್ ಒಳಗೆ ಟ್ರಿಪ್ ತೆಗ್ದಿದ್ರಿ ಆಲ್ ಕರ್ನಾಟಕ ಟ್ರಿಪ್ಗೆ. ಆಗ ಟ್ರಿಪ್ಪಿಗೆ ಹೋಗ್ಬೇಕಂದ್ರೂ ನನ್ನ ತೆಗೆ ಹಾಕಿರಲಿಲ್ಲ. ಅವಾಗ ಇಕ್ನಾಗ ರೊಕ್ಕ ಕೊಟ್ಟು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದು. ಅವಾಗ 1 ವರ್ಷ ಅಂತೂ ಭಾರಿ ಚಂದ ಇತ್ತು ರೀ ಜೀವನ. ಅಂದ್ರೆ ಏನು ಗೊತ್ತಿರಲಿಲ್ಲ, ಇಬ್ರು ನಾನು ಸಣ್ಣ ಇಕ್ನ ಸಣ್ಣಕ್ಕೆ ಒಂಥರ ಹುಡುಗಾಟದ ಜೀವನ ಆಯ್ತು ನಮ್ದು. ಆಮೇಲೆ ನಮ್ದು ಲವ್ ಸ್ಟೋರಿ ಕತೆ ಹೆಂಗಂದ್ರೆ ನಮ್ಮ ತಮ್ಮರ ಸೆಂಟ್ರದಾಗ ಎಲ್ಲದಕ್ಕೂ ಹೆಲ್ಪ್ ಮಾಡೋ ನಮ್ಗೆ. ಒಂದು 200 ಪೇಜಿಂದ ಒಂದು ಬುಕ್ ಇತ್ತು ನಮ್ದು. ಆ 200 ಪೇಜಿನ ಬುಕ್ದಾಗ 1 ಪೇಜ್ದಾಗ ನಾ ಬರೆದು ಕಳಿಸ್ತಿದ್ದೆ, 1 ಪೇಜ್ದಾಗ ಅಕ್ಕಿ ಬರೆದು ಕಳಿಸ್ತಿದ್ದೆ. ಅವ್ರ ಮನೆಗೆ ಏನು ತಿಳ್ಕೊಳ್ಳೋರು, ಇಬ್ರು ಕ್ಲಾಸ್ಮೇಟ್ ಅಲ್ಲ, ಏನೋ ಸ್ಟಡಿ ಸಂಬಂಧ ಮಾಡ್ತಾರೆ ಅಂತೇಳಿ ಅವ್ರ ಮನ್ಯಾಗ. ಬಟ್ ನಾವಂಗೆ ನಮ್ಮ ಲವ್ ಸ್ಟೋರಿ ಲವ್ ಲೆಟ್ರ್ ಬರೀದೇನೈತಿ ಒಂದು ಲವ್ ಬುಕ್ ಮಾಡಿದ್ದೀವಿ ನಾವು. ಅದು 1 ವರ್ಷ ಅಂತೂ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಆರಾಮಿತ್ತು, ಎಲ್ಲ ಚಂದಗನ ಹೊಂಟಿತ್ತು. ಆಮೇಲೆ ನಾನು ನಿಮ್ಗಾಗ ಹೇಳಿದ್ನಲ್ರಿ, ನನಗೆ ಅಟ್ರಾಕ್ಷನ್ ಅಂತ ಇದ್ದಿದ್ದು ಆ 1 ವರ್ಷದ ಗ್ಯಾಪ್ದಾಗ ಅದು ಲವ್ ಆಗಿ ಕನ್ವರ್ಟ್ ಆತ್ರ. ಅದು ಹೆಂಗಂದ್ರೆ ಒಂದು ಸೆಕೆಂಡ್ ಹೋಗಿ ನೋಡ್ಲಾರ್ದ ಇರೋಕ್ಕಾಗ್ತಿರ್ಲಿಲ್ಲ, ಮಾತಾಡ್ಲಾರ್ದು ಇರೋಕ್ಕಾಗ್ತಿದ್ದಿಲ್ಲ. ಅದು ಅಟ್ರಾಕ್ಷನ್ದಿಂದ ಚಾಲುವಾಗಿ ಲವ್ ಆಗಿ ಕನ್ವರ್ಟ್ ಆತ್ರ. ಅದು ನಮ್ಗೆ ಗೊತ್ತಿಲ್ದಂಗೆ ಇನ್ನೇನು ಆತಪ್ಪ ಎಲ್ಲ ಚಲೋ ಆಯಿತು ಅನ್ನುವಂಥ ಮ್ಯಾಟ್ರ್ ಒಳಗೆ ಏನಾಗಿಬಿಡ್ತಾರೆ, ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿಬಿಡ್ತದೆ ಹಿಂಗೆ ಆಗೈತೆ ಹಿಂಗೆ ಅಂತೇಳಿ. ಆಮೇಲೆ ಅವ್ರ ಅಪ್ಪ ಅಮ್ಮ ಹೆಂಗ್ರಪ್ಪ ಅಂತಂದ್ರೆ ಮಗಳನ್ನ ಭಾಳ ಪ್ರೀತಿ ಇರೋರು. ಅಂದ್ರೆ 3 ಜನ ಹೆಣ್ಮಕ್ಳವ್ರು, ಈಕೆ ಲಾಸ್ಟ್ನೇದಾಕಿ. ಅದ್ರ 3ನೇ ಹೆಣ್ಮಗಳು ಅಂತೇಳಿ ಭಾಳ ಅಂದ್ರೆ ಭಾಳ ಪ್ರೀತಿ ಇದ್ರು ಅವ್ರ ಮೇಲೆ. ಆಮೇಲೆ ಅವ್ರು ಏನೂ ಒಂದಿಲ್ಲ ರೀ ಆಕಿಗೆ, ಏನಾದರೂ ಹೇಳಿರ್ತಾಳೆ ಆಕೆ ಒಂದು ಸರ್ತಿ ನನಗೆ, ಆಕಿಗೆ ಹೊಡೆದಿಲ್ಲ ಬಡದಿಲ್ಲ ಹಿಂಗೆ ಯಾಕಂತ ಏನೂ ಮಾಡಿಲ್ಲ ಅವರು. ಅವ್ರ ಅಪ್ಪ ಹೇಳಿದ್ದು ಒಂದ ಮಾತಂತ, ನೋಡು ನಾನು ಊರಾಗ ಮರ್ಯಾದೆ ತೆಗಿಬೇಡ. ಇದೇ ಒಂದ ಡೈಲಾಗ್ ಸಂಬಂಧ ಆಕಿ ಒಂದು 3 ವರ್ಷ ತನಕ ನನ್ನ ಜೊತೆ ಮಾತಾಡೋದು ಬಿಟ್ಟಿದ್ದಳ್ರಿ. ಮಾತಾಡೋದು ಬಿಟ್ಟಿದ್ಲ ಅಂದ್ರೆ ಹೆಂಗೆ ರೀ, ಭಾರಿ ದೊಡ್ಡ ಪ್ರಮಾಣದ ಬ್ರೇಕಪ್ ಅಂದ್ರೆ ಹೆಂಗೆ, ನಮ್ಮ ಜೊತೆ ಮಾತಿಲ್ಲ ಕತಿ ಇಲ್ಲ, ನಾನು ನೋಡ್ತಿದ್ದಿಲ್ಲ. ಆ ಒಂದು 3 ವರ್ಷದಾಗ ಏನಾಯ್ತು ನೋಡ್ರಿ, ನಾವು ಪಟ್ಟದ ಕಷ್ಟ ಅದು ಹೆರಿಗೆ ಗೊತ್ತು. ಈಕಿ ಅಂತೂ ಎಲ್ಲ ಬಿಟ್ಟು ಆರಾಮಿದ್ದಳ್ರಿ. ಬಟ್ ಆ 3 ವರ್ಷ ತನ ನಮ್ಮ ಮನ್ಯಾಗಾತು ನನಗಾತು ಭಾಳ ಅಂದ್ರೆ ಭಾಳ ಕೆಟ್ಟ ತ್ರಾಸ ಆಗೈತ್ರಿ. ಆಗ ಅಂದ್ರೆ ಅವಾಗ ಆ ಟೈಮ್ದಾಗ ಎಲ್ಲದಕ್ಕೂ ನಮ್ಮ ಜೊತೆ ನಿಂತಾರ ಅಂದ್ರೆ ನಮ್ಮ ಅಮ್ಮ ನಮ್ಮ ತಮ್ಮ ಇಬ್ರಿ. ಈಗ ನೀವೇ ನಿಮ್ ವರ್ಜನ್ ಹೇಳಿ. ಆಮೇಲೆ ಇವ್ರು ಪ್ರಪೋಸ್ ಮಾಡಿತ್ತು. ಸೊ ನಾನು ಅದೇ ಕ್ಷಣದಲ್ಲಿ ಏನು ಯೋಚನೆ ಮಾಡ್ದೇನೆ ಓಕೆ ಅಂತ ಅಂದೆ. ಸೊ ಅವ್ರು ಹೇಳ್ದಂಗೆ 1 ವರ್ಷ ಕಂಟಿನ್ಯೂ ಚೆನ್ನಾಗೇ ಇತ್ತು. ಸೊ ಯಾವುದೇ ತರ ಇದನ್ನೆಲ್ಲ ಹೋಗೋ ಬರೋದು, ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು, ಆಮೇಲೆ ಗಿಫ್ಟ್ಸ್ ಕೊಡೋದು. ಆಮೇಲೆ ಆಕ್ಚುಲಿ ನಾನು ತುಂಬಾ ಇಷ್ಟಪಡ್ತಿದ್ದಂದ್ರೆ ಚಾಕ್ಲೇಟ್. ಕಂಟಿನ್ಯೂ ಏನೇ ಒಂದು ವಿಷಯ ಆದ್ರೂ ಅವ್ರ ಮನೆಗೆ ಹೋದ್ರೆ ಪಿಕ್ಸ್ ನಂಗೆ ಚಾಕ್ಲೇಟ್ ಕೊಡ್ಸೋರು ಇವರು. ಸೊ ಅದನ್ನ ಸೆಂಟ್ರಲ್ ತಂದು ಕೊಡೋನು ನಮ್ಮ ಅರುಣ. ಸೊ ಅದಾದ್ಮೇಲೆ ಲವ್ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಆಕ್ಚುಲಿ ಮನೆಗೂ ಗೊತ್ತಾಯ್ತು ಸಮ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಅವ್ರು ಹೇಳ್ದಂಗೆ ನಮ್ಮಪ್ಪ ಹೇಳಿದ ಒಂದೇ ಮಾತಿಂದ ನಾನು 3 ವರ್ಷ ಅವ್ರ ಜೊತೆ ಮಾತಾಡ್ಲಿಲ್ಲ ಅನ್ನೋಕ್ಕಿಂತ ನೋಡ್ಲೂ ಇಲ್ಲ, ಯಾವುದೇ ತರ ಕಾಂಟ್ಯಾಕ್ಟು ಇರಲಿಲ್ಲ. ಅದಾದ್ಮೇಲೆ ಮತ್ತೆ ನಮ್ಗಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಗೋಕ್ಕೆ ಮೇನ್ ನನ್ನ ಫ್ರೆಂಡ್ ಕಾರಣ. ಸೊ ಅವರಿಬ್ರು ನನ್ನ ಫ್ರೆಂಡೇ, ಬಟ್ ಅವರಿಬ್ರು ಲವ್ ಮಾಡ್ತಾ ಇದ್ರು. ಅವಳು ನಂಗೆ ಹೇಳಿದ್ದು, ಅವ್ರ ಮತ್ತೆ ನೀ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ನಾನು ಈ ಪ್ರಪೋಸಲ್ನ ಒಪ್ಕೊಂತೀನಿ ಅಂತ ಅಂದ್ರು. ಅದಾದ್ಮೇಲೆ ಮತ್ತೆ ಸುಮ್ಮನೆ ಕಾಂಟ್ಯಾಕ್ಟ್ ಅಲ್ಲಿ ಏನೋ ಅವಳಿಗೂ ಒಪ್ಕೋತಾಳೆ ಅನ್ನೋ ಒಂದು ಇದಕ್ಕೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಹಂಗೆ ಮಾತಾಡ್ತಾ ಮತ್ತೆ ಕಂಟಿನ್ಯೂ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಮತ್ತೆ ಮನೇಲಿ ಗೊತ್ತಾಯ್ತು. ಮನೇಲಿ ಗೊತ್ತಾದ ತಕ್ಷಣ ಆಕ್ಚುಲಿ ಮತ್ತೆ ನಮ್ಗೆ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಮ್ ಕಡೆ ಸೊ ಪ್ರಾಬ್ಲಮ್ ಆಗಿದ್ಕಿನ ಬೇಗ ಮದ್ವೆ ಮಾಡಿ ಕಳ್ಸೋಣ ಇಲ್ಲ, ಸೊ ಅವ್ನ್ ಕೊಡೋದ್ ಬೇಡ ಅಂತ ಮತ್ತೆ ಸ್ಟಾರ್ಟ್ ಆದ್ರು. ನಾನು ಎಷ್ಟು ಹುಡುಗರು ಬಂದ್ರು ಎಲ್ರೂ ರಿಜೆಕ್ಟ್ ಮಾಡಿದೆ. ಕಾರಣ ಏನು ಅಂತ ಅವ್ರು ಕೇಳ್ತಿರ್ಲಿಲ್ಲ, ನಾನು ಹೇಳ್ತಿರ್ಲಿಲ್ಲ. ಒಟ್ನಲ್ಲಿ ನಂಗೆ ಇಷ್ಟ ಇಲ್ಲ ಅಂತಾನೆ ಕಂಟಿನ್ಯೂ ಮಾಡ್ಕೊಂತ 1-2 ವರ್ಷ ರಿಜೆಕ್ಟ್ ಮಾಡ್ಕೊತ ಬಂದೆ. ಬ್ರದರ್ ಅದೇನ್ 3 ವರ್ಷ ಬ್ರೇಕಪ್ ಆಯ್ತು ಅಂತ ಹೇಳಿದ್ರು ನೋಡ್ರಿ. ಬ್ರೇಕಪ್ ಆದ್ಮೇಲೆ ಏನಾಗ್ಬಿಡ್ತು, ನಮ್ದು ಹಾಕಿದ್ದು ಮಾತುಕತೆ ಏನೂ ಇರ್ಲಿಲ್ಲ. ಆ ಟೈಮ್ದಾಗ ಏನಾಯ್ತಪ್ಪ ಅಂತಂದ್ರೆ ಇವ್ರದೊಂದು 5 ಮಂದಿ ಫ್ರೆಂಡ್ಸ್ ಗ್ರೂಪ್ ಇತ್ತು ಇವ್ರದ್ದು. ಇವೊಬ್ಬ ನಮ್ಮ ತಮ್ಮ ಒಬ್ರೆ, ಆಮೇಲೆ ಇನ್ನೊಬ್ಬ ವಿನಾಯಕ, ಚೈತ್ರ, ಇವ್ರದೊಂದು 5 ಮಂದಿದೊಂದು ಗ್ರೂಪ್ ರೀ. ಇವ್ರ ಗ್ರೂಪ್ದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಅದ್ರಾಗ ಅವ್ರೆಲ್ಲ ನನಗೆ ಗೊತ್ತಿದ್ದವ್ರ, ನನ್ನ ಕತಿ ಗೊತ್ತಿದ್ದವ್ರೆ. ಆಮೇಲೆ ನಾ ಹೆಂಗಿದ್ನಿರಪ್ಪ ಅಂತಂದ್ರೆ ಆಗ ಭಾಳ ಅಂದ್ರೆ ಭಾಳ ಹೊಲಸಿದ್ದೀನಿ ನಿಮ್ಗೆ ಕರೆ ಹೇಳ್ಬೇಕಂದ್ರೆ. ಈಗ ಹಿಂಗದನಿ. ಬಟ್ ಆ 3 ವರ್ಷ ಗ್ಯಾಪ್ದಾಗ ಭಾಳ ಅಂದ್ರೆ ಭಾಳ ಹೊಲಸಿದ್ನಿ ನಾನು. ಆ ಗ್ಯಾಪ್ದಾಗ ಅವ್ರಿಗೆಲ್ಲ ನನ್ನ ಕಷ್ಟ ನೋಡೋಕ್ಕಾಗಲಾರ್ದು ಅವ್ರು ಏನು ಮಾಡಿದ್ರು, ಈಗಿಗೆ ಯಾಕಪ್ಪ ನೀವು ಲವ್ ಅಂತೂ ಮಾಡೋದಿಲ್ಲ ಅಂತ ಇರಲಿ, ಜಸ್ಟ್ ಫ್ರೆಂಡ್ ಆಗ್ಯಾರ ಮಾತಾಡ್ಕೋತ ಇರ್ಬೋದಲ್ಲ, ನಿಯರೆಸ್ಟ್ ಮಾತಾಡ್ಕೋತ ಇದ್ದಪ್ಪ ಅಂತಂದ್ರೆ ಅವ್ನು ಖುಷಿ ಅನಿಸ್ತೈತಿ, ನೋಡು ಅವ್ನು ನಿನ್ನ ಸಂಬಂಧ ಹೆಂಗಾಗ್ಯಾನ ಅಂತೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಈಕಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಈಕಿ ರಿಟರ್ನ್ ವಾಪಸ್ ಚಾಲೋ ಮಾಡಿದಳು ನನ್ನ ಜೊತೆ. ಅದು ಏನ್ರಿ ಜಸ್ಟ್ ಮಾತಾಡೋದು ಅಷ್ಟ, ಲವ್ ಆಗಿವ ಅಂತೇನಿಲ್ಲ, ಜಸ್ಟ್ ಫ್ರೆಂಡ್ಲಿಯಾಗಿ ಮಾತಾಡ್ಕೋತ ಇರೋದು. ಅವಾಗ ಮಾತಾಡೋದಂದ್ರೆ ಹೆಂಗ್ರಿ, ರಿಲಯನ್ಸ್ ಸಿಮ್ ಇವ್ರದ್ದೊಂದು 1100 ಸಟ್ 100 ಡೈಲಿ SMS ಫ್ರೀ ಇರೋದ್ರಿ. ಬರೀ ಅದು ಫೋನ್ಗೇನು ಮಾಡ್ತಿದ್ದಿಲ್ಲ ಯಾಕೆ ನನಗೆ, ಸುಮ್ ಜಸ್ಟ್ ಹಂಗೆ ಹಾಯ್ ಬಾಯ್ ಅಂತ ಹಂಗೆ ಸ್ಟಾರ್ಟ್ ಇತ್ತು ಅದು. ಆಮೇಲೆ ಹಂಗೆ ನನಗೆ ಕನ್ಫರ್ಮ್ ಇತ್ತು ರೀ, ಯಾಕೆ ನಾನು ಲವ್ ಮಾಡತ್ತಾಳೆ, ಯಾವುದೋ ಕಾರಣಕ್ಕೆ ಯಾಕೆ ನಾನು ಬಿಡಂಗಿಲ್ಲ ನನ್ನ ತಲೆಯಾಗ. ಬಟ್ ಈಕಿ ಏನು ಮಾತಾಡೋಕೆ ಇಲ್ಲ, ನಾನು ನಿನ್ನ ಲವ್ ಗಿವ್ ಏನು ಮಾಡಾಕತ್ತಿಲ್ಲ, ಜಸ್ಟ್ ಫ್ರೆಂಡ್ಲಿ ಆಗಿರೋದು, ಹಂಗಿದ್ರೆ ನಾ ಮಾತಾಡ್ತಾನಂತೆ ಸ್ಟಾರ್ಟಿಂಗ್ದಾಗ ಸ್ಟಾರ್ಟ್ ಮಾಡಿದಳ್ರಿ ಆಕೆ. ಸರಿ ಆಯಿತು ಅಂತೇಳಿ ಹಂಗೆ ಮಾತಾಡ್ಕೋತ ಇದ್ದೀವಿ ರೆಗ್ಯುಲರ್ ಆಗಿ. ಆಮೇಲೆ ನಾ ಏನು ಮಾಡಿದ್ದೆ ರೀ, 10th ಮುಗಿದ್ಮೇಲೆ ಡೈರೆಕ್ಟ್ ನಾನು ಇದಕ್ಕೆ ಮಾಡಿದ್ದೆ ರೀ, ಬಿಜಾಪುರಕ್ಕೆ ಡಿಪ್ಲೊಮಾ ಮಾಡಿದ್ದೆ ನಾನು.
ಬಟ್ ನಮ್ದು ಪೂರ್ತಿ ಎಲ್ಲ ಇಲ್ಲೇ ಐತ್ರಿ ನಮ್ದು ಲಕ್ಷ್ಯ. ಹಿಂಗಾಗಿ ಏನಾಯ್ತು, ಡಿಪ್ಲೊಮಾ ಮಾಡೋಕ್ಕಾಗಿರ್ಲಿಲ್ಲ. ಅದು ನಾನು ಕಂಪ್ಲೀಟ್ ಮಾಡಿ ವಾಪಸ್ ಬಂದು ಇವ್ರ ಜೊತೆ PUC ಮಾಡಿದಾರೆ ಮತ್ತೆ ಕಾಮರ್ಸ್. ಸುಮ್ಮಿಗೆ ನೋಡ್ಕೊತಿದ್ರ ಆತಪ್ಪ ಅಲ್ಲೇ ಅಂತ ಹೇಳಿ ಆಯ್ತು. ಅದು 2 ವರ್ಷ ಆದ್ಮೇಲೆ 3 ವರ್ಷ ಬ್ರೇಕಪ್ ಆದ್ಮೇಲೆ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾರೆ ನಮ್ಮ ಜೊತೆ. ಹೋತ್ರ ಹಂಗೆ ಚಂದಾಗ ಮಾತಾಡ್ಕೊತಿರೋರು. ಆಮೇಲೆ ಇವ್ರು 3 ಮಂದಿ ಅಕ್ಕಗೊಳ್ರಿ ಇವರು. ಅದ್ರ ದೊಡ್ಡ ಅಕ್ಕಗೆ ಮೊದಲ ಮದುವೆ ಆಗಿತ್ತು. 2ನೇ ಅಕ್ಕ ಬೇಕಿದ್ಲನು ಧೈರ್ಯದಿಂದ ನಾನು ಆರಾಮಿದ್ದೆ. ನನ್ನ ಬ್ಯಾಡ್ ಟೈಮು ಅವ್ರ ಅಕ್ಕಂದನು 2ನೇ ಅಕ್ಕಂದು ಮದುವೆಯಾಗಿ ಹೋಯ್ತ್ರಿ. ಮದುವೆಯಾಗಿ ಹೋದ್ಮ್ಯಾಗಿನ ಉಳಿದಾಕಿನ 3ನೇದಕ್ಕೆ ಇಕ್ಕಿ ಹೋಗ್ಬೇಕು ನಮಗಿನ್ನ. ಇಕ್ಕಿದ್ ಹೆಂಗಪ್ಪ ಇನ್ನು ಇಕ್ಕಿದ ಅಂದಮೇಲೆ ಇವರೆಲ್ಲ ಮದುವೆ ಪದ್ಧತಿ ಹೆಂಗ್ರಿ, ಎಂಗೇಜ್ಮೆಂಟ್ ರಿಸೆಪ್ಷನ್ ಅಂತ ಆ ಥರದ್ದು ಏನು ಇರಂಗಿಲ್ಲ ರೀ ನಮ್ಮಲ್ಲಿ. ಡೈರೆಕ್ಟ್ ಬಂದ್ರೆ ಎದಿ ಮ್ಯಾಗ ಶಾದಿ ಅಂತೇಳಿ 1 ದಿವ್ಸಕ್ಕೆ ಮದುವೆ ಮಾಡಿ ಕಳಿಸಿಬಿಡ್ತಾರೆ. ಅದಾದ್ಮ್ಯಾಗ ಇಕ್ಕಿ ಫ್ರೆಂಡ್ ಮಾತಾಡ್ಕೊಂತಿದ್ದಿಲ್ರಿ. ಬಟ್ ಅದು ಫ್ರೆಂಡ್ ಅಂದ್ರೆ ಒಳಗೆ ಲವ್ ಇತ್ತಾರೆ ಆಕಿಗೆ. ಅದು ಯಾವುದೋ ಕಾರಣಕ್ಕೂ ಯಾವತ್ತೂ ಕಡಿಮೆ ಆಗಿರ್ಲಿಲ್ಲ ನಂಗೆ ಮೇಲೆ. ಅದು ಹಂಗೆ ರೆಗ್ಯುಲರ್ ಆಗಿ ಹೊಂಟಿತ್ತು. ಆಮೇಲೆ ಇವ್ರ ಮನ್ಯಾಗ ಮಣ್ತ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ, ಹೌದಲ್ಲ? ಮಣ್ತ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಣ್ತ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. 1, 2, 3 ಸುಮಾರು 40-50 ಗಂಡುಗಳು ಬಂದು ಹೋದ್ರಿ. ಬಂದಿದ್ದೆಲ್ಲ ರಿಜೆಕ್ಟ್ ಆಗೋದು. ಆಮೇಲೆ ಇವ್ರ ಮಾಮಾಗ ಇವ್ರ ಅಪ್ಪರಿಗೆ ಹೆಂಗೆ ಗೊತ್ತನ್ರಿ, ಪಾಪ ದೇವ್ರಂತ ಮನುಷ್ಯರು. ಅವ್ರಿಗೆ ಹೆಂಗೆ, ಇಬ್ಬರು ಅಕ್ಕಗಳನ್ನ ರೈತ ಕೊಟ್ಟಿವಿ. ಈಕ ಒಬ್ಬಕ್ಕೆ ಪ್ರೀತಿ ಮಗಳು ಸ್ವಲ್ಪ ಮಾಡ್ರನ್ ಅದಾಳ ನೋಡಾಕ. ಈಕಿನೊಬ್ಬಕ್ಕೆ ಯಾವ್ದಾರು ಚಲೋ ನೌಕರಸ್ತು ಕೊಡ್ಬೇಕಂತೇಳಿ ಅವ್ರ ಮನ್ಯಾಗ ಅವ್ರ ಮಾಮ ಆಮೇಲೆ ಅವ್ರ ಅಪ್ಪರು ಎಂಥದ್ದು ಬಂದ್ರು ಇಬ್ರು ರಿಜೆಕ್ಟ್ ಮಾಡಾಕಿ. ಅವ್ರಿಗೂ ತಲೆ ಆಗಿಬಿಟ್ಟಿರ್ತದ. ಏನಿದು ಎಂಥ ಅಂತಂದ್ರು ರಿಜೆಕ್ಟ್ ಮಾಡ್ದಾಳಕಿ, ಎಂಥವ್ರನ್ನ ತರೋದು ಅಂತೇಳಿ ಅವ್ರ ತಲೆಯಾಗ. ಬಟ್ ಅವಕ್ಕಿ ನಾನು ಇಷ್ಟೊಂದು ಲವ್ ಮಾಡತ್ತಾಳ ಅನ್ನೋದು ಅವ್ರ ಮನ್ಯಾಗೂ ಗೊತ್ತಿರ್ಲಿಲ್ಲ ರೀ ಅದು. ಆಮೇಲೆ ಲಾಸ್ಟ್ ಟೈಮ್ ಅದು ಗೊತ್ತಾಗ ಕಾರಣ ಏನಂದ್ರೆ ರೀ, ಪ್ರತಿ ಶನಿವಾರಕ್ಕೆ ಏನು ಮಾಡಬೇಕು, ನಾವು ಹನುಮಪ್ಪನ ಗುಡಿಗೆ ಬರಾಕಿ ಬೆಳಿಗ್ಗೆ 5 ಗಂಟೆಗೆ 5 ಗಂಟೆಗೆ ಮ್ಯೂಟ್ ಮಾಡೋರು ನಾವು. ಒಂದ್ಸರ್ತಿ ಏನ್ ಮಾಡಿಬಿಟ್ರು, ಬರಂದಾಗ ಅವ್ರ ಅಪ್ಪಾರ ಒಂದ್ಸರ್ತಿ ಬಂದ ನೋಡಿದ್ರಿ. ಅದನ್ನ ನೋಡಿದ್ಮ್ಯಾಗ ಅಲ್ಲಿ ನೋಡ್ರಿ ನಮ್ಮ ಮೇನ್ ಸ್ಟಾರ್ಟ್ ಆಗಿದ್ದು. ಅದು ಗೊತ್ತಾಗ ಏನ್ ಮಾಡ್ಬಿಟ್ರೆ, ಸ್ವಲ್ಪ ದಿವಸ ಅವ್ರ ಅಕ್ಕಾರವ್ರು ಮಿರಾಜ್ ಕಳಿಸಿ ಬಿಟ್ಟಿದ್ರು ಆಕಿನ ಅಲ್ಲೇ ಇರ್ಲಿ ಅಂತೇಳಿ. ಎಷ್ಟೋ ಒಂದು 3-4 ತಿಂಗಳು ಆದ್ಮೇಲೆ ಮತ್ತೆ ವಾಪಸ್ ಏನೋ ಮಾತಾಡ್ಕೊಂಡು ವಾಪಸ್ ಬಂದಿದ್ಲು. ಹೇಳಪ್ಪ ಬಂದ ತಕ್ಷಣ ಮತ್ತೆ ಹಂಗೆ ಸ್ಟಾರ್ಟ್ ಆಯ್ತ್ರಿ. ಹಂಗೆ ಮತ್ತೆ ನಾನು ರಿಜೆಕ್ಟ್ ಮಾಡ್ಕೊತ ಬಂದೆ. ಆಮೇಲೆ ಇದು ಬೇಡ ಅದು ಬೇಡ ಅಂತ. ಆಮೇಲೆ ಮನೇಲಿ ಪ್ರಾಬ್ಲಮ್ ಆದ ತಕ್ಷಣ ಇಲ್ಲ ಇನ್ನಿಲ್ಲ ಪ್ರಾಬ್ಲಮ್ ಅನ್ಬೇಡ, ಅದ್ ಪ್ರಾಬ್ಲಮ್ ಆಗಿದ್ದೆ. ಯಾಕಂದ್ರೆ ಭಾಳ ಪ್ರಾಬ್ಲಮ್ ಉಂಡಿವ್ರಿ ನಾವು. ಹಂಗಾಗಿ ಆಮೇಲೆ ಏನಾಯ್ತು, ಇಲ್ಲ ಏನ್ ಬೇಡ ಮನೇಲಿ ಒಪ್ಪಂಗಿಲ್ಲ. ಅಟ್ಲೀಸ್ಟ್ ಅತ್ತೆ ಮತ್ತೆ ಯಾರನ್ನ ಇವ್ರ ಫ್ಯಾಮಿಲಿ ಎಲ್ಲ ತುಂಬಾ ಸಪೋರ್ಟ್ ಇತ್ತು. ಆಕ್ಚುಲಿ ನಮ್ಮ ಮಾಮ ಕೂಡ ಸಪೋರ್ಟ್ ಇರ್ಲಿಲ್ಲ ಈ ಮದ್ವೆಗೆ. ಬೇಡವಾ ಅಂತ ಅನ್ಕೊಂಡ್ವಿ. ಆಲ್ರೆಡಿ ಅವ್ರನ್ನ ಬೆಂಗಳೂರಲ್ಲಿ ಮನೆ ಮಾಡಿದ್ದೆ, ಯಾಕಂದ್ರೆ ಅವ್ನು ಜಾಬ್ ಕೂಡ ಮಾಡ್ತಾ ಇದ್ದ. ಹಂಗೆ ಮನೆ ನೋಡ್ಕೊಂಡಿದ್ದ. ಇವ್ರು ಬರ್ತಾರೆ ಮದ್ವೆ ಮಾಡ್ಸೋಣ, ಆಮೇಲೆ ಕಂಟಿನ್ಯೂ ಫ್ಯಾಮಿಲಿದಷ್ಟು ತರಿಸ್ಬಿಟ್ಟು ಇವ್ರು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಒಂದ್ ನೈಟು ಮತ್ತೆ ಇನ್ನೊಂದು ಆಕ್ಚುಲಿ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಳ್ಳಿಲ್ಲ. ಸೊ ಹಂಗಾಗಿ ನಮಗೂ ಒಪ್ಪಿಸ್ಬೇಕು ಅನ್ನೋದು ಇದನ್ನಾಗ್ಲಿಲ್ಲ. ಅದನ್ನ ಏನಿಲ್ರಿ, ನಮ್ಮ ಅಮ್ಮನೂ ಪ್ರಯತ್ನ ಪಟ್ಟಿದ್ಲು ಮದುವೆ ಸಲುವಾಗಿ. ಅವ್ರ ಅಪ್ಪರಂದ ಮಾತಾಡಿದ್ಲು. ಬಟ್ ಇವ್ರ ಅಪ್ಪಾರ ಹೆಂಗ್ ಗೊತ್ತನ್ರಿ, ಭಾರಿ ಸ್ವಾಭಿಮಾನಿ ಮನುಷ್ಯ ಅವರು. ಆಮೇಲೆ ಸ್ವಲ್ಪ ಜಾತಿವಾದಿ ಮನುಷ್ಯ. ಇಲ್ರಿ ನಮ್ಮ ಜಾತಿದಾಗಿದ್ರೆ ಏನ್ರ ಮಾಡಕ್ ಬರ್ತಿತ್ತು, ಅವ್ರು ಬೇರೆ ಜಾತಿ ಐತಿ, ಅವ್ರು ಚಿಕನ್ ಮಟನ್ ತಿಂತಾರ, ಅಂತವ್ರಿಗೆ ಹೆಂಗ್ ಕೊಡೋದು ನಮ್ಮ ಮಗಳು ಅಂತೇಳಿ ಅಮ್ಮಗಾದ್ರು ಅದನ್ನೊಂದ್ಸರ್ತಿ ಹೇಳಿ ಮಾತಾಡಿದ್ರಿ ಅವರು. ಅದು ಅಮ್ಮಗಾದ್ರು ಗೊತ್ತೈತಿ. ಅದಾದ್ಮೇಲೆ ಲಾಸ್ಟ್ ಎಂಡಿ ಬಂದು ಏನಾಯ್ತಪ್ಪ ಅಂತಂದ್ರೆ, ಒಂದು ಹುಡುಗ ಫಿಕ್ಸ್ ಆದ್ರ ಲಾಸ್ಟ್ನೇ ಕಿಕ್ಕಿಗೆ. ಯಾರೋ ಅವ್ರನ್ನೋ ಪ್ರೊಫೆಸರ್ ಇದ್ರಂತ. ಮತ್ತು ಹಿಂಗಾಗಿ ಫಿಕ್ಸ್ ಆಗಿನ ಎಲ್ಲ ಓಕೆ ಆಗಿತ್ರಿ ಅವ್ರದ್ದು. ಈಕಿ ಒಂದು ದಿವ್ಸ ನನಗೆ ಕಾಲ್ ಮಾಡಿದ್ಲು, ಇಲ್ಲ ಮತ್ತೆ ಹಿಂಗಿಂಗ್ರೆ ಫಿಕ್ಸ್ ಅನ್ನಕತ್ತಾರ, ಮತ್ತೆ ಏನು ಮಾಡೋದು, ಮತ್ತು ನಾವು ಮದುವೆ ಆದ್ರೆ ನಿನ್ನ ಆಗವ, ಇಲ್ಲಾಂದ್ರೆ ಬೇರೆ ಯಾರನ್ನೂ ಆಗೋದಿಲ್ಲ ಅಂತೇಳಿ ಈಕಿ ಸ್ಟಾರ್ಟ್ ಮಾಡಿದಳ್ರಿ. ಅವಾಗ ನೀವು ಹೇಳಿ ಏನೇನು ನಡೀತಿತ್ತು ನಿಮ್ಮ ಮನೇಲಿ ಕೂಡ? ಮನೇಲಿ ಎಲ್ಲರೂ ಒಪ್ಕೋ ಚೆನ್ನಾಗಿದೆ ಪ್ರೊಫೆಸರು, ಈಗಿನ ಕಾಲದಲ್ಲಿ ಯಾರು ಸಿಗಲ್ಲ, ಆಲ್ಮೋಸ್ಟ್ ಚೆನ್ನಾಗಿದೆ ಪೇಮೆಂಟು, ಆಮೇಲೆ ಮಂತಂದ್ರೆ ಚೆನ್ನಾಗಿದ್ದಾರೆ, ಆಸ್ತಿ ಇದೆ, ಯಾವ್ದು ಟೆನ್ಷನ್ ಇರಲ್ಲ ಅಂದ್ರು. ಬಟ್ ನನ್ಗೆ ಹೇಳ್ಬೇಕು ಅಂದ್ರೆ ಹೇಳೋ ಧೈರ್ಯನೂ ಇಲ್ಲ. ಅತ್ತಾಗಿ ಇವ್ರನ್ನ ಬಿಟ್ಟಿರೋ ಧೈರ್ಯನೂ ಇಲ್ಲ. ಆಮೇಲೆ ಫೋನ್ ಮಾಡ್ಬಿಟ್ಟು ನೈಟ್ ಹೇಳ್ದೆ, ನಂಗೆ ಈ ತರ ಮಾಡ್ತಿದ್ದಾರೆ ಮನೇಲೆಲ್ಲ ಒಪ್ಪಿಸಿ ಮದ್ವೆ ಮಾಡೋಕು ಅಂತಿದ್ದಾರೆ, ನನ್ಗಾಗಲ್ಲ, ನೀನ್ ಏನ್ ಮಾಡ್ತೀಯ ಅಂತ ನಾನು ಇವ್ರು ಕೇಳ್ದೆ. ಅವಾಗ ಅವ್ರೇನ್ ಮಾಡಿದ್ರು, ಫ್ರೆಂಡ್ಸ್ಗೆಲ್ಲ ಕೇಳಿದ್ರು. ಬಟ್ ಆ ಫ್ರೆಂಡ್ಶಿಪ್ಪು ಹೇಳೋದ್ ಬೇಡ ಅವ್ರ ಬಗ್ಗೆ ಯಾವ್ದನ್ನು. ಇರೋರು ಒಬ್ನೇ ಜೀವ ಕೊಟ್ಟು ಬಂದು ನೈಟ್ ನಾವು ಬೆಂಗಳೂರಿಗೆ ಹೋದ್ವಿ. ಆ ಫ್ರೆಂಡ್ಸ್ ಬಗ್ಗೆ ಹೇಳಿದ್ರಲ್ಲ, ಯಾರ ಆ ಫ್ರೆಂಡ್ಸ್, ಏನಾಯ್ತು? ಫ್ರೆಂಡ್ಸ್ ಅನ್ನಕೇನು, ನಮ್ ಲವ್ ಮಾಡಿದಾಗ ತುಂಬಾ ಜನ ಸಪೋರ್ಟ್ ಮಾಡಿದ್ರು, ಮದ್ವೆ ಮಾಡ್ಸೋಣ ಹಂಗೆ ಹಿಂಗೆ ಅಂತ. ಬಟ್ ಲಾಸ್ಟ್ ಸಿಚುವೇಶನ್ ಅಲ್ಲಿ ನಾವು ಇನ್ನೇನು ಹೋಗಕ್ ರೆಡಿ ಆದಾಗ ಯಾವ ಫ್ರೆಂಡು ಬರ್ಲಿಲ್ಲ. ಯಾರು ಇವ್ರು ನಂಬ್ಕೊಂಡಿದ್ರೆ ಅವ್ರು ಯಾರು ಕೈನೂ ಹಿಡಿಲಿಲ್ಲ, ಕೈ ಕೊಟ್ಬಿಟ್ರು. ಆಮೇಲೆ ಜೀವ ಆಗಿರೋ ಒಬ್ನೇನೆ ಪಾಪ, ಅವ್ನು ಇವಾಗಿಲ್ಲ, ಮಿಸ್ ಮಾಡ್ಕೊಂತೀವಿ, ಹನುಮಂತ್ ಅಂತ. ಅವನೇ ಬಂದ್ಬಿಟ್ಟು ನಮ್ಮಿಬ್ಬರನ್ನ ಕರ್ಕೊಂಡು ಅವ್ನ್ಗೆ ಅವ್ನ ಜೊತೆಗಾಗಿರೋ ಫ್ರೆಂಡ್ಸ್ ಒಬ್ರು ಬಂದ್ರು. ಸೊ ಅವ್ರ ಕಾರ್ ತಗೊಂಡ್ಬಂದು ನಮ್ ಬೆಂಗಳೂರು ಬಸ್ಸಿಗೆಲ್ಲ ಬುಕ್ ಮಾಡಿ ನಮ್ನ ಕಲ್ಸೋವರ್ಗು ನಮ್ ಜೊತೆನೆ ನಿಂತು ನಮ್ನ ಮದ್ವೆ ಮಾಡಿಸ್ಕೊಟ್ರು. ಆಮೇಲೆ ಇದೊಂದು ಡೇಟ್ ಫಿಕ್ಸ್ ಮಾಡಿದಳ್ರಿ, ಇಲ್ಲ ಮತ್ತೆ ಇವತ್ತು ರಾತ್ರಿ ಬಂದು ನಾನು ಕರ್ಕೊಂಡು ಹೋಗು, ಮತ್ತು ಹಿಂಗಾಗಿ ತಂದಿದ್ದಕ್ಕೆ ನನ್ನ ತಲೆಯಾಗೇನ್ರಿ ಫಸ್ಟು ಈಕಿ ನನ್ನ ಜೊತೆ ಬರಂಗಿಲ್ಲ ಅನ್ನೋದು ನನ್ನ ತಲೆಯಾಗ. ಯಾಕಪ್ಪ ಅಂತಂದ್ರೆ ಈಗ ನೀವು ನೋಡಿರ್ತೀರಿ, ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀರಿ ನೀವು, ನಿಮ್ಗೆ ಗಂಡ ಎಷ್ಟು ದುಡಿಬೇಕು, 1 ಲಕ್ಷ ದುಡಿಬೇಕು, 2 ಲಕ್ಷ ದುಡಿಬೇಕು ಅನ್ನುವಂಥ ಕಾಲ ಐತಿ. ಬಟ್ ಆಗ ನನ್ನ ಪರಿಸ್ಥಿತಿ ಹೆಂಗಿತ್ತಂದ್ರೆ ರೀ, ನನಗೆ ಮಾಡೋಕೆ ಕೆಲಸನೂ ಇದ್ದಿದ್ದಿಲ್ಲ,
ಕೈಯಾಗ ರೊಕ್ಕನೂ ಇದ್ದಿದ್ದಿಲ್ಲ. ನಮ್ಮ ಪರಿಸ್ಥಿತಿ ಏನು ಅಂಥ ಪರಿಸ್ಥಿತಿ ಒಳಗೆ ಇದ್ದೀವಿ ನಾವು. ಈಕಿ ಫೋನ್ ಮಾಡಿ ಸಡನ್ಲಿ ಬಾ ನಾನು ಕರ್ಕೊಂಡು ಹೋಗು ಅಂತಂದಾಗ ನನಗೊಂಥರ ವಿಚಿತ್ರ ಅನಿಸ್ಬಿಡ್ತಿರ ಅದು ಫಸ್ಟ್. ಆಮೇಲೆ ಅಮ್ಮ ಕೇಳಿದೆ, ಅಮ್ಮ ಹಿಂಗೆ ಅನ್ನತ್ತಾಳ ಶುರು ಏನು ಮಾಡಲಿ ಅಂತೇಳಿ. ಇಲ್ಲಪ್ಪ ಮತ್ತೆ ಆಕಿನ ಬರ್ತಾಳ ಅಂದ್ರೆ ನೋಡಪ್ಪ ಏನಂತ ನೋಡು, ಆಕಿ ಬೇಡ ದೊಡ್ಡ ಮನೆ ತನ್ನ ಹುಡುಗಿ ಬರ್ತಾಳಿಲ್ಲ ಮೊದಲು ಚಂದಂಗೆ ನೋಡ್ಕೊಪ್ಪ, ಮಂದಿನಿಗೆ ಏನಾರ ಪ್ರಾಬ್ಲಮ್ ಮಾಡ್ಕೊಂಡಿದ್ದಿ ಅಂತೇಳಿ ಅಂದಾಗ ಸರಿ ಆಯ್ತು ನೋಡೋಣ ಅಂಥೇಳಿ ಈಕಿನ ಕರ್ಕೊಂಬರ್ಬೇಕಂತ ರೆಡಿ ಮಾಡಿದೆ. ಬಟ್ ಏನಾಗ್ಬಿಡ್ತು ನನ್ನ ಪರಿಸ್ಥಿತಿ, ನಾವು 4-5 ಲವ್ ಮ್ಯಾರೇಜ್ ಮಾಡೀನಿ ನಾನು. ನನ್ನ ತಲೆಯಾಗೇನ ನನ್ನ ಹೆಲ್ಪಿಗೆ ಯಾರು ಬರ್ತಾರಲ್ಲ ಅಂತೇಳಿ. ನನ್ನ ಹಣೆ ಬರಕ್ಕೆ ನನಗಿನ್ ಕರ್ಕೊಂಡು ಬರಕ್ಕೆ ಹೋಗೋದು ಒಬ್ರು ಬರಲಿಲ್ಲ ರೀ. ಒಬ್ರು ಬರಲಿಲ್ಲ. ನನ್ನ ಕಿಶೆದಾಗ ₹1 ಇಲ್ಲ ಆಕಿನ ಕರ್ಕೊಂಡು ಬರ್ಬೇಕಂದ್ರೆ. ಅವಾಗ ಅಮ್ಮಾರದು ಏನೈತ್ರಿ, ಅರಕೇರಿ ಅಮೋಘ ಸಿದ್ಧನ ಜಾತ್ರೆಯಾಗ ನಮ್ಮದು ಹೋಟೆಲ್ ಹಾಕ್ತಾರೆ ಪ್ರತಿ ವರ್ಷನೂ. ಅವರಲ್ಲಿ ಹೋಟೆಲ್ ಹಾಕಿದ್ರು. ಇಲ್ಲಿ ಬಂದು ನಾ ಹೇಳಿದ್ದು ಹನುಮಂತ ಅಂತ ನಂಗೊಬ್ಬ ಹೇಳಿದಾರೆ. ಅವ ಬರೀ ಅವ್ನು ಬಿಟ್ಟರೆ ಇನ್ನೂ 2 ದೋಸ್ತರದಾರ ಗಗನ ರಿಯಾಜ್ ಅಂತೇಳಿ. ಇವ್ರು 3 ಮಂದಿನ ನನಗೆ ಆ ಟೈಮ್ದಾಗ ನಿಂತವ್ರು. ಹನುಮಂತ ಏನು ಮಾಡ್ತಿದ್ರೆ ಪೆಟ್ರೋಲ್ ಬಂಕ್ದಾಗ ಕೆಲಸ ಮಾಡ್ತಿದ್ದ, ಈ ಕೋರ್ಕಾ ಪೆಟ್ರೋಲ್ ಬಂಕ್ದಾಗ. ಆಮೇಲೆ ಅವ್ನು ಹೇಳಿದಾನೆ, ಹನುಮಂತ ಹಿಂಗಾಗೈತಿ ಏನು ಮಾಡೋಣ ಅಂತಂದಿದ್ದಕ್ಕೆ ಆ ಬಂಕಿನ ಮ್ಯಾನೇಜರ್ ಒಬ್ಬ ಭಾರಿ ದೇವ್ರಂತ ಮನುಷ್ಯ ಆಗಿದ್ದಾರೆ ಗೋಕಾಕ್ದ. ಅವ್ನು ನೆನೆಸ್ಬೇಕು ನಾವು ಈ ಟೈಮ್ದಾಗ. ರಾಜು ಅಣ್ಣ ಅವಾಗ ಇದ್ದಾಗ ಅವ್ನ ಕಾರ ತೊಗೊಂಡ್ರಿ, ಅವನ ಇದ್ರಾಗ ಅವನ ಡೀಸೆಲ್ ಹಾಕ್ಸೋದು ನಡಿ, ನಾವು ಏನಾಗಿದ್ದಾಗಲಿ ಕರ್ಕೊಂಬರತ್ ನಡಿ ಅಂತೇಳಿ ಹೋದಿವ್ರಿ ಕರ್ಕೊಂಬರಾಕಿನ ಅಂತೇಳಿ. ನನಗರ ಧೈರ್ಯನೇ ಇಲ್ಲ. ನನ್ನ ತಲೆಗೇನಕ್ಕೆ ಬರಂಗಿಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್ದಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಏನೋ ಹೊಂಟಿವಿ, ಬಂದ್ರೆ ಕರ್ಕೊಂಬರೋದು ಇಲ್ಲಾಂದ್ರೆ ಬರೋ ಅನ್ನೋ ಲೆಕ್ಕದಲ್ಲಿ ನಾವು ಹೋಗಿವ್ರಿ ಅಲ್ಲಿಗೆ. ಹೋದಿವ್ರಿ ಕರೆಕ್ಟ್ ರಾತ್ರಿ 1:30-2 ಗಂಟೆ ಆಗಿತ್ತು. ಹೋಗಿ ಕರೆಕ್ಟ್ ಅವ್ರ ಮನೆ ಮುಂದೆ ನಿಂತು ಒಂದು ಮೆಸೇಜ್ ಮಾಡಿದೆ. ಈಕಿ ಮೆಸೇಜ್ಗೂ ರಿಪ್ಲೈ ಇಲ್ಲ, ಕಾಲು ಇಲ್ಲ, ಏನೂ ಇಲ್ಲ. 2 ನಿಮಿಷ ನೋಡಿದ್ರು, 3 ನಿಮಿಷ ನೋಡಿದ್ವಿ. ಅವ್ರ ಮನೆ ಮುಂದೆ ನಿಂದಿರೋದ್ರೆ ನಂಗೆ ಧೈರ್ಯನೇ ಆಗಲಿಲ್ಲ ನನಗೆ. ನಾ ಆಮೇಲೆ ಹೇಳಿದಾರೆ ಅವ್ನು ಹನುಮಂತಗೆ, ಇಲ್ಲಿ ದೇವ್ರನ್ನ ಹೇಳಿದ್ನಲ್ಲ ಆಕಿ ಬರಂಗಿಲ್ಲ ಅಂತೇಳಿ ಸುಮ್ಮ ಆಕೆ ಕಾಮಿಡಿ ಮಾಡ್ಯಾಳ, ಆಕಿ ಬರೋದಿಲ್ಲ ನಡಿಯಪ್ಪ ಅಂತೇಳಿ ಮತ್ತೆ ವಾಪಸ್ ಅಲ್ಲಿದಿಂದ 1-2 ಕಿಲೋಮೀಟ್ರ್ ಬಂದಿರೋ ನಾವು ಊರೊಳಗೆ. ಆವಾಗ ಮತ್ತೆ ವಾಪಸ್ ರಿಟರ್ನ್ ಮೆಸೇಜ್ ಮಾಡಿದಳ್ರಿ, ಎಲ್ಲಿದೆ ನೀನು ಅಂತೇಳಿ. ಅಲ್ಲಪ್ಪ ಇಷ್ಟೋತ್ರ ನಿಮ್ಮ ಮನೆ ಮುಂದೆ ನಿಂತು ಬಂದೀವಿ, ನೀವು ಬರೇ ಇರಲಿಲ್ಲ, ಅದಕ್ಕೆ ಮತ್ತೆ ವಾಪಸ್ ಹೊಂಟಿವಿ ಅಂದಿದ್ದಕ್ಕೆ ಆಕೆ ಏನಂದಳ್ರಿ, ಇಲ್ಲ ಮತ್ತೆ ಕಾರ್ದಾಗ ಏನಿದೆ ಅಂತ ಹೆಂಗೆ ಗೊತ್ತಾಗೋದು, ನೀ ತಳಗಿಳಿದು ಬಂದ್ರೆ ನಾ ಬರ್ತೇನೆ ಅಂತೇಳಿ ಈಕಿ ಕರ್ಕೊಂಡ್ ಬಂದರು, ಅಲ್ಲಿಂದ ಕರ್ಕೊಂಡು ಹೋಗ್ಬಿಕ್ತಾನೆ. ನನಗೇನ್ರಿ ತಳಗಿಳಿದು ಅವ್ರ ಮನೆ ಅಟ್ಟು ಹೋಗ್ಬಿಟ್ಟು ಧೈರ್ಯ ನನಗಿಲ್ಲ ಆ ಟೈಮ್ದು. ಹಂಗೆ ಅಷ್ಟು ಹೆದರಿ ಬಿಟ್ಟಿದ್ದಾರೆ ನಾನು. ಅದು ಏನೋ ದೇವರ ಆಶೀರ್ವಾದ. ಹೋದೇನ್ರಿ ಮನೆಗೆ, ನಾನು ನೋಡಿ ಬಂದು ಕರ್ಕೊಂಡ್ ಬಂದೆ ರೀ ಅಲ್ಲಿಂದ. ಅವಾಗ ಕರ್ಕೊಂಡ್ ಬಂದು ಏನಾಕೇನ್ರಿ, ಅಲ್ಲಿಂದ ಕೋರ್ಕಪ್ಪದ ಏನು ಪೆಟ್ರೋಲ್ ಬಂಕ್ ಐತೆ ನೋಡ್ರಿ, ಪೆಟ್ರೋಲ್ ಬಂಕ್ದಾಗ ಬಂದು 2 ದಿವಸ ಇದ್ವಿ. ಈಗ ಬೆಂಗ್ಳೂರ್ಗೆ ಬರ್ಬೇಕಲ್ರಿ, ಬೆಂಗ್ಳೂರ್ಗೆ ಬರ್ಬೇಕಾದ್ರೆ ರೊಕ್ಕ ಇಲ್ಲ ನಮ್ಮ ಕಡೆ. ಏನು ಮಾಡೋದು, ಅಮ್ಮಗೆ ಫೋನ್ ಹಚ್ಚಿದ್ದಾರೆ, ಜಾತ್ರೆ ಆಗಿದ್ರು ಅವರು, ಎಲ್ಲಮ್ಮ ಹಿಂಗೆ ಶಿವನ್ ಕರ್ಕೊಂಡ್ ಬಂದ್ರೆ ಅವ್ರು ನಂಬಿಲ್ಲ ಸ್ಟಾರ್ಟಿಂಗ್. ಯಾರು ಈ ರೀತಿ ಮಾತಾಡಿದಾಗ ನಾ ಅಮ್ಮನೂ ನಂಬಿದ್ದು, ಇವಾಗ ಬಂದಾಳಲ್ಲ ಶುರು ಅಂತೇಳಿ. ಆಗ ಅವರಲ್ಲಿ ಅರಕೆರೆಯಾಗ ಜಾತ್ರೆಯಾಗ ಮಾಡಿದ್ರು ರೊಕ್ಕ ಹಾಕಿದ್ಮೇಲೆ ಎರಗಟ್ಟಾಗ ಬಸ್ ಬುಕ್ ಮಾಡಿ ಬೆಂಗ್ಳೂರ್ಗೆ ಬಂದಿರು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ ಇಬ್ರು ಅಂತ ₹1 ಇಟ್ಕೊಂಡಿಲ್ಲ. ನೀವ್ ಅನ್ಬೋದು ಮನೆಯಿಂದ ತರ್ಬೋದು ಆಗತ್ತೆ ಹಂಗೆ. ಆಕ್ಚುಲಿ ಇವ್ರು ನನ್ಗೊಂದ್ ಮಾತು ಕೊಟ್ಟಿದ್ರು, ನೀನ್ ಬರುವಾಗ ಬಟ್ಟೆ ಮೇಲೆ ಬರ್ಬೇಕು, ಏನು ತರೋಂಗಿಲ್ಲ, ನಿಮ್ ಮನೇಲಿ ಎಷ್ಟೋ ದುಡ್ಡು ಇರ್ಲಿ, ಎಷ್ಟೋ ಒಡವೆ ಇರ್ಲಿ, ನನ್ಗೆ ಬೇಕಾಗಿಲ್ಲ, ಬಟ್ಟೆ ಮೇಲೆ ಬರ್ಬೇಕಂದ್ರು. ನಾನ್ ಕಾಲಲ್ಲಿರೋ ಕಡ್ಗ ಸುಲ್ಕ ಬಿಟ್ಟು ಬಂದಿದ್ದೆ. ಅದೇ ನಮ್ಮ ಮನೆಗೆ ತುಂಬಾ ಇದ್ ಮಾಡಿದ್ರು. ಹಂಗಾಗಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಜರ್ನಿ. ಬಂದ್ವಿ. ಸೊ ಆಮೇಲೆ ಮನೇಲೆಲ್ಲ ಗೊತ್ತಾಯ್ತು, ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಸ್ಟೇಷನ್ ಮೆಟ್ಲು ಎತ್ಬೇಕಾಯ್ತು. ಆಮೇಲೆ ಹುಡ್ಕಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕಾಲ್ ಮಾಡ್ಬಿಟ್ಟು ಇಲ್ಲ ಬಾ, ಆಮೇಲೆ ಕಿಡ್ನಾಪ್ ಕೇಸ್ ಹಾಕ್ತಿವಿ, ಇನ್ನು ನಿಮೇಜರು ಹಂಗೆ ಹಿಂಗೆ ಅಂದ್ರು. ಸೊ ನಾನು ಯಾವ್ದಕ್ಕೂ ಕಿವಿ ಕೊಡಲ್ದೆ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ನಾನು ಬಂದಿದ್ದೀನಿ, ಇಷ್ಟಪಟ್ಟೆ ಬಂದಿದ್ದೀನಿ. ಸೊ ನಾನು ನಿಮ್ಮ ಮನೆಯಿಂದ ಏನು ತಂದಿಲ್ಲ, ತರೋದು ನಂಗೆ ಬೇಕಾಗಿದ್ದಿಲ್ಲ. ನಾನು ಚೆನ್ನಾಗಿರ್ತೀನಿ, ಮುಂದೆ ಒಂದಿನ ಚೆನ್ನಾಗಿರ್ತೀವಿ, ಅವಾಗ ನೀವೇ ಬರ್ತೀರಾ, ನೀವೇ ಮಾತಾಡ್ಸ್ತೀರಾ ಅಂತ ಅಂದಿದ್ದೆ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು. ಆಮೇಲೆ ಆಕ್ಚುಲಿ ನಮ್ಮ ಮದ್ವೆಗೂ ಸುತ್ತ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿ. ಪೊಲೀಸ್ ಕಂಪ್ಲೇಂಟ್ ಅನ್ನಕ್ಕೆ ಏನೈತ್ರಿ, ನಮ್ಮ ಊರಾಗೆಲ್ಲ ಸ್ವಲ್ಪ ದೊಡ್ಡವ್ರದ ನಡೀತೈತ್ರಿ ಕೈವಾಡ. ಆಮೇಲೆ ಇವ್ರ ಅಪ್ಪಾರ ಹೆಂಗ್ರಿ, ಇವು ಭಾರಿ ದೇವ್ರಂತ ಮನುಷ್ಯರಿ, ಪಾಪ ಅವ್ರಿಗೆ ಏನು ಅನ್ಬಾರ್ದು. ಅವ್ರ ತಲೆಯಾಗೇನ್ರಿ ಏನೂ ಇಲ್ಲ, ಅವ್ರಿಗೆ ಈಕಿ ಭಾಳ ಪ್ರೀತಿ ಮಗಳು. ಅವ್ರ ತಲೆಯಾಗೇನ್ರಿ ಎಲ್ಲ ಇಲ್ಲ, ಇವ್ ಆಸ್ತಿ ಸಂಬಂಧ ಮಾಡ್ಯಾನ, ನಿನ್ನ ಮಗನ ಕರ್ಕೊಂಡು ಹೋಗಿ ರೊಕ್ಕ ರೂಪಾಯಿ ಎಲ್ಲ ಇದನ್ನ ಮಾಡ್ಕೊಂಡು ಹಂಗೆ ಮಾಡ್ತಾನೆ, ಆಸ್ತಿ ಬರೀ ಅವ್ರ ಅಪ್ಪರ ತಲೆಗೆ ಬರೀ ಆಸ್ತಿದೊಂದು ಹಾಕಿಬಿಟ್ಟಿದ್ರಿ ಅವರು. ಅವ್ರ ತಲೆಯಾಗೇನ್ರಿ ಆ ಟೈಮ್ದಾಗ ಹಂಗಾಯ್ತು ಸಿಚುವೇಶನ್. ರೊಕ್ಕ ಸಂಬಂಧ ತೊಗೊಂಡು ಹೋಗ್ಯಾನಲ್ಲ, ಮುಂದೆ ನನ್ನ ಮಗಳಿಗೆ ಹೆಂಗಾದ್ರೆ ಏನಂತೇಳಿ ಅವ್ರ ಅಪ್ಪಾರ ಮೈಂಡ್ದಾಗಿರೋದು. ಬರೀ ಪೊಲೀಸರಿಗೆ ಹುಡುಕ್ಯಾಡಕನ ಅವ್ರ ಅಪ್ಪಾರು ಆಗಿನ ಕಾಲದಾಗ 1 ಲಕ್ಷ ಕೊಟ್ಟಾರ್ರಿ ಅವ್ರಿಗೆ. ಅವ್ರು ಹೇಳಿದ್ ಒಂದ ಮಾತಂದ್ರ, ಅವ್ರು ಏನು ಮಾಡ್ತಾರೆ ಮಾಡ್ರಿ, ನನಗೆ ಗೊತ್ತಿರೋ ನನ್ನ ಮಗಳು ನನಗೆ ಬೇಕಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ರಿ. ಅದಾದ್ಮೇಲೆ ಪೊಲೀಸರು ಬಂದು ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ರು. ನಮ್ಮ ಸಂಬಂಧ ನಮ್ಮ ಅಮ್ಮನ ಇದು ಸ್ಟೇಷನ್ದಾಗೂ ಇದ್ದಳ್ರಿ. ಬಟ್ ನಮಗೊಂದು ಪ್ಲಸ್ ಪಾಯಿಂಟ್ ಆಗಿದ್ದೇನು, ಇಬ್ಬರದು ನಮ್ದು ಏಜ್ ಆಗಿತ್ತು. ಆಮೇಲೆ ಬಂದು ನಾವು ಆಲ್ರೆಡಿ ಇಲ್ಲಿ ಹೊಸಕೋಟೆ ಒಳಗೆ ರಿಜಿಸ್ಟರ್ನು ಆಗಿದ್ದೀವಿ ನಾವು. ಅದು ಒಂದ್ರ ಸಂಬಂಧ ನಮ್ಮನ್ನ ಬಿಟ್ರಿ ಆ ಟೈಮ್ದಾಗ. ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಗಂಭೀರನೇ ಇತ್ತು. ಬಟ್ ನಮ್ಮ ಮನ್ಯಾಗೇನ್ರಿ ಅಮ್ಮಂದ ಒಂದು ಧೈರ್ಯ ನಮಗೆ. ಆಗ ನನಗೂ ಅಷ್ಟೊಂದು ಧೈರ್ಯ ಇಲ್ಲ, ನಮ್ಮ ತಮ್ಮನೂ ಸಣ್ಣವ. ನಮ್ಗೆ ಇನ್ನೊಂದು ಹೆಂಗೆ ಏನು ಮಾಡ್ಬೇಕಂತ ಹೇಳ್ಕೊಡಕ್ಕೂ ಒಬ್ಬರು ಇದ್ದಿದ್ದಿಲ್ಲ. ಎಲ್ಲ ಸಣ್ಣವ್ರನ್ನ ಮಾಡ್ಕೊಂಡಿದ್ದೆ ನಾವು ಕೆಲಸ.
ಅದಾದ್ಮೇಲೆ ಬೆಂಗ್ಳೂರಿಗೆ ಬಂದುಬಿಟ್ರಿ ನಾವು. ಬೆಂಗ್ಳೂರಿಗೆ ಬಂದ್ವಿ. ಅಷ್ಟರೊಳಗೆ ಏನೈತಿ, ನಮ್ಮ ತಮ್ಮ ಆಲ್ರೆಡಿ ಒಂದು ಮೊದಲ ಮನೆ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ ಅದೊಂದು ಪ್ರೀ ಪ್ಲಾನಿಂಗ್ ಅದೊಂದು ಪ್ಲಾನ್ ಮಾಡಿದ್ದೆ ನಾವು. ಬಂದ್ರೆ ಮುಂದೆ ಇರಾಕ ಅಂತೇಳಿ ಒಂದು ಸಮೇತನೊಳಗೆ ಮನೆ ಮಾಡಿದ್ದೆ ನಾವು. ಈಗಾದ್ರೂ ಅದ ಊರಾಗದೇವ್ರಿ ನಾವು. ಬಂದೊಂದು 15-20 ದಿವಸ ಅಂತೂ ಏನೂ ಮಾಡಿರಲಿಲ್ಲ ನಾವು. ಸುಮ್ಮ ಅಲ್ಲೇ ಇದ್ದೀವ್ರಿ, ಏನು ಮಾಡ್ಬೇಕಂತ ತಿಳಿಲಾರ್ದ. ಯಾಕಂದ್ರೆ ಮೇನ್ ರಿಜಿಸ್ಟರ್ ಆಗೋದೊಂದು ಬೇಕಾಗಿತ್ತು. ರಿಜಿಸ್ಟ್ರೇಷನ್ ಆದ್ಮೇಲೆ ಏನೈತೆ ನೋಡು, ಪೊಲೀಸರ ಜೊತೆ ಆಮೇಲೆ ಮಾತಾಡ್ಕೊಂಡ್ರ ಅಂತೇಳಿ ನಮ್ಮ ತಲೆಯಾಗ. ಬಟ್ ಪೊಲೀಸರು ಅಂದ್ರೆ ಹೆಂಗ್ರಿ, ನಾನು ಪೊಲೀಸರ ಜೀಪನ ಓಡಿಸ್ತಿದ್ದೆ ನಾನು. ನನಗೆ ಅದೊಂದು ಆ ಟೈಮ್ದಾಗ ಭಾಳ ಹೆಲ್ಪ್ ಮಾಡ್ಯಾರ ಪೊಲೀಸರು. ಕೆಲವು ಜನ ಏನಾರು ಪೊಲೀಸರು, ಇಲ್ಲ ಬಾ ನಿಂದೇನಿಲ್ಲ, ಇಬ್ರು ಮೇಜರ್ ಅದ್ರ ನೀವು ಬಂದು ಒಂದು ಸಹಿ ಮಾಡಿ ಕಳಿಸ್ಬಿಡ್ತಾರ ಅಂತೇಳಿ ಒಬ್ರು ಹೇಳೋರು. ನನಗೆ ಆಗಲೇ ಇರೋರು. ಮತ್ತೆ ನನಗೆ ಬೇಕಾದವ್ರು ಅವರ ಫೋನ್ ಮಾಡಿ ಹೇಳ್ತಿದ್ರು ನನಗೆ, ನಾನು ಈಗ ಯಾವ್ದೋ ಕಾರಣಕ್ಕೆ ಅವ್ರ ಕೈಯಾಗ ಸಿಗಾಕ್ ಹೋಗ್ಬೇಡ, ನಿನ್ನ ಮ್ಯಾಗ ಏನೈತಿ ಕಿಡ್ನಾಪ್ ಕೇಸ್ ಹಾಕ್ಬೇಕಂತದಾರ, ನೀ ಸಿಕ್ಕಂದ್ರೆ ಏನೈತಿ ಈಗ ನಾವು ಮಿರಾಜ್ ಕಳಿಸಿ ನಿನ್ನ ಮ್ಯಾಗ ಕಿಡ್ನಾಪ್ ಕೇಸ್ ಹಾಕ್ತಾರ ಅಂತೇಳಿ ಅಲ್ಲಿ ಒಳಗಿದ್ದ ಪೊಲೀಸರನ್ನ ಹೇಳೋರು ನನಗೆ. ಹಂಗೆ ಕೆಲವೊಬ್ರು ಹೆಲ್ಪ್ ಮಾಡಿದ್ರಿಂದ ನಮ್ಗೆ ಒಂದು ಸ್ವಲ್ಪ ಗೊತ್ತಾಗಿ ಪೊಲೀಸರ ಕಡೆ ಹೋಗಲಿಲ್ಲ ನಾವು ಆ ಟೈಮ್ದಾಗ. ಅದಾದ್ಮೇಲೆ ಏನಾಯ್ತು, ಅಲ್ಲಿಂದ ರಿಜಿಸ್ಟರ್ ಆಗ್ಬೇಕು. ಬೆಂಗಳೂರಾಗ ಏನು ಆಗ್ಬೇಕು ನಮ್ಗೆ ಏನೇನೋ ಐಡಿಯಾ ಇಲ್ಲ. ಅದ್ರಾಗ ಭಾರಿ ಧೈರ್ಯ ಅಂದ್ರೆ ನಮ್ಮ ತಮ್ಮಂದ್ರಿ, ಅವ್ರ ಜೊತೆ ನಡ್ಸ್ಕೋಬೇಕು ನಾವು. ನಮ್ಮ ಹಾನಗಲ್ ಬಸವರಾಜ್ ಮಾಮ ಒಬ್ರಿ, ರಾಯಚೂರ್ದ ಶಿಷ್ಯ ನಾವ್ರಿ. ಅವನದೊಂದು ಧೈರ್ಯ ಭಾರಿ ರೀ ನಮ್ಗೆ. ಆ ಟೈಮ್ದಾಗ ಇನ್ನೊಬ್ಬ ನಮ್ಮ ದೋಸ್ತ್ ಗಗನ ನಾವು ಬಂದಿದ್ದ. ಅವ್ರು ಕೊಡುವಂಥ ಧೈರ್ಯದಿಂದನೇ ಆ ಟೈಮ್ದಾಗ ಒಂದು ಸ್ವಲ್ಪ ನಾವು ಬದುಕಿದ್ರಾಗ. ಆಮೇಲೆ ನಿಮ್ಗೆ ಕರೆ ಹೇಳ್ಬೇಕಂದ್ರೆ ನಮಗೆ ಏನು ಮಾಡ್ಬೇಕು ಅಂತಲೂ ತಿಳಿವಲ್ದು. ಆಯ್ತು ರೀ. ಅವಾಗ ಅವ ಶಶಿಯನ್ನ ಏನು ಮಾಡಿದ್ರಿ, ಇಲ್ಲ ಬೇಡ ನಿಮ್ದು ಭಾಳ ರಿಸ್ಕ್ ಐತಿ, ಮತ್ತು ನೀವು ಪೊಲೀಸ್ರಿಗೆ ಸಿಕ್ಕ್ರಪ್ಪ ಅಂತಂದ್ರೆ ನಿಮ್ಮನ್ನ ಆಮೇಲೆ ಅವ್ರು ಅಂದಂಗೆ ನೀವು ಕಿಡ್ನಾಪ್ ಕೇಸಾಗ ಒಳಗೆ ಹಾಕ್ಬಿಟ್ರೆ ನೀ ಏನು ಮಾಡ್ತೀವಿ, ಬೇಡ ನ್ಯೂಸ್ ಚಾನಲ್ಗೆ ಹೋಗೋ ನಡಿ ಅಂತ ಕರ್ಕೊಂಡು ಹೋದ್ರಪ್ಪ. ನನಗೆ ಏನೋ ನೆನಪೈತ್ರಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ, ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.